ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಧಾರವಾಡ ರೈಲ್ವೆ ಮಾರ್ಗಕ್ಕೆ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಎಲ್ಲಾರು ಮುಂದೆ ಹೋಗಿ ಬರ್ತದೆ. ಮಸ್ತ್ ಹೈಲೈಟ್ ಹಾಕ್ಬೇಕಿತ್ತು ನೋಡಲಿ.
ದಯವಿಟ್ಟು ಯಾವ ಸಂಘ ಸಂಸ್ಥೆಯ ಮುಖಂಡರು ತಮ್ಮ ಮನವಿ ಹಾಗೂ ಬೆಂಬಲವನ್ನ ಸೂಚಿಸಲು ಪತ್ರವನ್ನ ತಂದಿದ್ರೆ MK ಯಾದವಾಡ್ ಅವರ ಹತ್ರ ಅದನ್ನ ಮುಟ್ಟಿಸಲಿಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿಗೆ ಪ್ರಖರ ಜ್ವಾಲೆಯಾಗಿ ಹೊರಹೊಮ್ಮಿ ರಾಮದುರ್ಗದಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಈ ಒಂದು ಬಂಧುಗಳು ತಾವು ಏನ್ ಭಾಗವಹಿಸಿದ್ರಿ ಇದು ಯಶಸ್ವಿನ ಮೊದಲ ಹೆಜ್ಜೆ ಅಂತ ಹೇಳ್ತಾ ಈ ಒಂದು ರಾಮದುರ್ಗ ತಾಲೂಕಾ ನನ್ನ ಒಂದು ಹೋರಾಟದ ಅನುಭವವನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಭಾಷಣ ಮಾಡಿ ಈಗ ನಿಮ್ಗೆ ಚಳಿ ಬಿಡಿಸ್ತೀರ ಅಂದ್ರೆ ಚಳಿ ಇಲ್ಲ, ಬಿಸಿಲೈತಿ, ಬಿಸಿಲು ಬಿಡಿಸಕ್ಕಾಗಂಗಿಲ್ಲ. ನೀವು ಬಿಸಿಲಾಗ ಕುಂದಿರಬೇಕು. ನೀವು ಎಲ್ಲರೂ ಎದ್ದು ಹೋದ್ರು ಸದ್ಯ ನನ್ನ ಭಾಷಣ ನಿಂದಿರಂಗಿಲ್ಲ. ಯಾಕಂದ್ರೆ ನಾ ಏನು ಮಾತಾಡಬಿಡ್ತೀನಿ ಇದ್ದದ್ದು. ಆ ನಿಟ್ಟಿನೊಳಗೆ ನೀವು ರೈಲ್ವೆ ಬೇಕಂತ ಇವತ್ತು ಮೆರವಣಿಗೆ ಮಾಡಿರಿ. ನನ್ನ ಹೋರಾಟದ 30 ವರ್ಷದ ಒಂದು ಅನುಭವ ಆಧಾರದ ಮೇಲೆ ಎಷ್ಟು ಒಂದು ಮನಸ್ಸಾರೆ ನಮ್ಮ ರೈಲ್ವೆ ಬೇಕು, ನಮ್ಮ ಊರಿಗೆ ರೈಲ್ವೆ ಆಗ್ಬೇಕು. ಎಂತ ಪವಿತ್ರವಾದ ಜನ ಬರೋದು ನೋಡಿದ್ರೆ ಗಾಡಿ ಬರಾಕತ್ತೈತಿ ರೈಲ್ವೆ ಅಂತ ಅನ್ಸಾಕತ್ತೈತಿ ನೋಡಿ. ಸರ್ಕಾರದ ಪ್ರತಿನಿಧಿಗಳು ಜನರ ಮನದೊಳಗೆ ಇದ್ದಂತ ಒಂದು ಕಿಚ್ಚನ್ನ, ಅವರ ಭಾವನೆಯನ್ನ ತಿಳಿಯದೆ ಹೋದರೆ ನೀವು ಪಾಪಕ್ಕೆ ಗುರಿ ಆಗ್ತೀರಿ. ರಾಜಕಾರಣಿಗಳು ಹೇಳ್ತೀನಿ, ಪಕ್ಷದವ್ರು ಹೇಳಾಗಿಲ್ಲ. ನಾವು ಜನಪ್ರತಿನಿಧಿಗಳಾದವರು ಜನರ ಮನದೊಳಗೆ ಜನರಿಗೆ ಅವಶ್ಯಕತೆ ಇದ್ದಂತ ಸೌಲಭ್ಯಗಳನ್ನು ದೊರಕಿಸಿಕೊಟ್ಟದ ಹೋದರೆ ನಾನು ಪಾಪಕ್ಕೆ ಈಡಾಗ್ತೇನೆ. ಯಾಕಂದ್ರೆ ಜನ ಕೊಟ್ಟಂತ ಒಂದು ಅಧಿಕಾರವನ್ನ, ಜನ ಕೊಟ್ಟಂತ ಒಂದು ತೀರ್ಪವನ್ನ ನಾವು ಸದುಪಯೋಗ ಮಾಡಿ ಜನ ಸೇವೆ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡದೆ ಹೋದಾಗ ನಾವೇನು ಬಯಸಬಹುದು? ಅವರು ಪರಮಾತ್ಮ ನಿಮ್ಗೆ ಸುಮ್ಮನೆ ಬಿಡಂಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತು ನಾ ಮೆರವಣಿಗೆ ನೋಡಿದಾಗ ಬಾಗಲಕೋಟೆ ಜಿಲ್ಲೆ ಒಳಗೆ 2007, 8, 9 ಒಳಗೆ ಭಾರಿ ದೊಡ್ಡ ಪ್ರಮಾಣದೊಳಗೆ ತೇರ್ದಾಳ್, ರಪ್ಕೈ, ಬನಹಟ್ಟಿ, ಜಮಖಂಡಿ, ಮುಧೋಳ್, ಮಹಲಿಂಗ್ಪುರ್, ಲೋಕಾಪುರ್, ಕಲಾದಿ ಮತ್ತು ಸ್ವಂತ ಬಾಗಲಕೋಟೆ ನಗರದೊಳಗೆ ನಡೆದಂತ ಹೋರಾಟಗಳು ನಾ ಅದನ್ನ ಕಂಪೇರ್ ಮಾಡಿದೆ. ಅಲ್ಲೇನೂ ಉಗ್ರ ಸ್ವರೂಪದ ಹೋರಾಟಗಳನ್ನ ಮಾಡಿದ್ದೆವು. ಉಗ್ರ ಸ್ವರೂಪ ಅಂದ್ರೆ ನೀರು ಸಿಗಂಗಿಲ್ಲ, ಕಾಲೇಜ್ ಬಂದು, ಈ ಆಫೀಸ್ ಬಂದು, ಕೋರ್ಟ್ ಬಂದು, ಕಚೇರಿ ಬಂದು ಎಲ್ಲ ಬಂದ ಇದ್ದು ಅಲ್ಲಿ. ಆದರೆ ಇವತ್ತು ಜನರ ಭಾವನೆ ಏನು, ಒಂದು ಭಾವನಾತ್ಮಕವಾಗಿ ಜನರ ಬೇಡಿಕೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತದ ಅಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಅಡಿಯಲ್ಲಿ ಏನು ನೀವು ಮಾಡಿದ್ರಲ್ಲ, ಇದಕ್ಕೆ ಸರ್ಕಾರಗಳು ಬಗ್ಗಬೇಕು. ಅದಕ್ಕೆ ನಾನು ಫಲ ಭಾಷಣ ಮಾಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಎಲ್ಲ ರೀತಿಯಿಂದ ಎಲ್ಲ ನಮೂನೆಯಿಂದ ನಾನು ಎಲ್ಲರೂ ಮಾತಾಡ್ಯಾರ. ಏನೇನು ನಮ್ಮ ಭಾಗದಾಗದ ರೈಲ್ವೆ ಆದರೆ ಏನೇನು ಅನುಕೂಲ ಆಗುತ್ತೆ ನಾವು ಮೊದಲು ಮಾತಾಡಿವು. ತಾವುಗಳು ಕೂಡ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಒಳಗ ಎಲ್ಲ ರೀತಿಯಿಂದ ಅದು ಚರ್ಚೆ ಆಗೈತಿ. ಆದ್ರೆ ಇವತ್ತು ರೈಲ್ವೆ ಅಧಿಕಾರಿಗಳು ಇಲ್ಲಿ ಅದಾರ, ತಾವೆಲ್ಲ ನೋಡಿರಿ ಜನರ ಭಾವನೆ ಏನದ, ಜನರ ಬೇಡಿಕೆ ಏನದ, ಯಾವುದೇ ಪರಿಸ್ಥಿತಿ ಒಳಗೆ ನಮ್ಗೆ ರೈಲ್ ಬೇಕು ಅನ್ನುವಂಥ ಭಾವನೆ ಎಲ್ಲ ನೀವು ನೋಡಿರಿ. ಅದಿಲ್ಲ ನೀವು ಇಲ್ಲೇ ಬರ್ಕೋರಿ. ನೀವು ಆಗಂಗಿಲ್ಲ ಅಂತ ರಿಜೆಕ್ಟ್ ಮಾಡಿರಿ, ಅದು ಆಗತ್ತಂತ ನಾವು ಹೇಳ್ತೀನಿ. ಆಗಂಗಿಲ್ಲ ಅಂತ ಯಾವ ಮಂತ್ರಿ, ಯಾವ ಮುಖ್ಯಮಂತ್ರಿ, ಯಾವ ರೈಲ್ವೆ ಜನರಲ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಚೀಫ್ ಇಂಜಿನಿಯರ್ ಆಗಂಗಿಲ್ಲ ಅಂತ ಬಂದ್ರೆ ಇದೇ ವೇದಿಕೆ ಮುಖಾಂತರ ನಾವು ಚಾಲೆಂಜ್ ಮಾಡ್ತೀನಿ, ಅದು ಆಗತ್ತೆ. ಆಗುವ ಎಲ್ಲ ಅರ್ಹತೆ ಆ ಯೋಜನೆಗೆ ಅದ. ನೀವು ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರ್ಬೋದು, ಜನರ ಹೋರಾಟದ ಕೊರತೆ ಇರಬಹುದು, ಜನಪ್ರತಿನಿಧಿಗಳಿಗೆ ಮನವರಿಕೆ ಮಾಡುವಲ್ಲಿ ವಿಫಲ ಆಗಿರಬಹುದು. ಯಾವ ನಿಟ್ಟಿನಲ್ಲಿ ಅದು ವಿಫಲ ಆಗಿತ್ತು ಗೊತ್ತಿಲ್ಲ. ಇವತ್ತು ಫಸ್ಟ್ ರೈಲ್ವೆ ಇಲಾಖೆ, ರೈಲ್ವೆ ಮಂತ್ರಾಲಯ ನಿಮ್ಗೆ ಏನ್ ಬೇಕು? ರಿಟರ್ನ್ಸ್, ಕಮರ್ಷಿಯಲ್ ಸರ್ವೆ ಲಿಸ್ಟ್ ಬರ್ಕೊಳ್ರಿ. ಕಮರ್ಷಿಯಲ್ ಸರ್ವೆ ಬೇಕಾಗಿದ್ದು ಒಂದು ಕಮರ್ಷಿಯಲ್ ಸರ್ವೆಯೊಳಗೆ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಸೌದತ್ತಿ ಯಲ್ಲಮ್ಮನ ಮುಖಾಂತರ ಧಾರವಾಡಕ್ಕೆ ಸೇರುವಂತಹ ರೈಲ್ವೆ ಮಾರ್ಗಕ್ಕೆ
ರಿಟರ್ನ್ಸ್ ಎಷ್ಟು ಬರಾಕತ್ತೈತೆ ಅಂದ್ರೆ 28%, 28%. ನಾ ಲೆಕ್ಕ ಹೇಳಕ್ ತಂದೀನಿ, ಎಲ್ಲ ಹೇಳ್ತೀನಿ ಆಮೇಲೆ. ಆದ್ರೆ ಇದು ಲೆಕ್ಕ ನೀವು ಅಲ್ಲಿ GM ಆಫೀಸ್ಗೆ ಕೊಡ್ರಿ. ರಿಜೆಕ್ಟ್ ಆಗಕ್ಕೆ ಚಾನ್ಸೇ ಇಲ್ಲ. ಅದು ಯಾಕೆ ರಿಜೆಕ್ಟ್ ಆಗ್ತದೆ? ಅದು ದುರ್ದೈವ, ದುರಂತ, ನಮ್ಮ ಪ್ರತಿನಿಧಿಗಳ ನಿರ್ಲಕ್ಷ್ಯ.